ವೀಕ್ಷಕರೇ, ಚೈತ್ರಯಾನಕ್ಕೆ ತಮಗೆಲ್ಲರಿಗೂ ನಲ್ಮೆಯ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ವಿಶೇಷವಾಗಿ ನಮ್ಮ ಹಿಂದೂ ಧರ್ಮದ ಆಚರಣೆಗಳು ಮತ್ತು ಆ ಆಚರಣೆಗಳ ಹಿಂದಿರುವ ವೈಜ್ಞಾನಿಕ ವಿವರಣೆ ಏನಿದೆ ಅನ್ನೋದನ್ನು ತಿಳಿದುಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರಬಹುದು, ಹಿಂದೂಗಳಲ್ಲಿ ಇರುವಷ್ಟು ವಿಗ್ರಹ ಆರಾಧಕರು ಬೇರೆ ಧರ್ಮಗಳಲ್ಲಿಲ್ಲ. ಈ ಆರಾಧನೆಯನ್ನು ಮಾಡೋದ್ರಿಂದ ಏಕಾಗ್ರತೆ ಹೆಚ್ಚುತ್ತದೆ ಎಂದು ಸಂಶೋಧಕರು ತಿಳಿಸಿದ್ದಾರೆ. ಮನೋವಿಜ್ಞಾನಿಗಳು ಮಾನವ ಏನನ್ನು ಯೋಚಿಸುತ್ತಾನೋ ಅಥವಾ ಆಕಾರಗಳನ್ನು ಗಮನಿಸುವನೋ ಆಕಾರದಿಂದ ಅವನಿಗೆ 3 ರೂಪದಲ್ಲಿ ಕಾಣಿಸುತ್ತದೆ. ಒಂದು ವೇಳೆ ನಮ್ಮ ಕಣ್ಣ ಮುಂದೆ 3 ಆಕಾರದ ವಸ್ತುಗಳನ್ನು ಇರಿಸಿದಾಗ ನಮ್ಮ ಯೋಚನೆ ಒಂದೊಂದರ ಬಗೆಗೂ ಭಿನ್ನ ಭಿನ್ನವಾಗಿರುತ್ತದೆ. ಅದರಂತೆ ವಿಗ್ರಹಾರಾಧನೆ ಮಾನವನ ಏಕಾಗ್ರತೆಗೆ ತುಂಬ ಸಹಕಾರಿಯಾಗುತ್ತದೆ. ಇನ್ನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮದುವೆ ವಿಶೇಷವಾಗಿದೆ. ಹಿಂದೂ ಧರ್ಮಗಳಲ್ಲಿ ಜಾತಿ ಪರಿಕಲ್ಪನೆಗಳು ಹೇಗೆ ನೈಜ ಮಹತ್ವವನ್ನು ಪಡೆದಿದೆ ಎನ್ನುವುದನ್ನು ವಿವಾಹ ಸಮಾರಂಭದಲ್ಲಿ ನೋಡಬಹುದು. ಮುಹೂರ್ತವಿಟ್ಟು ಮಂತ್ರಾಕ್ಷತೆ ನೀಡಿ ಮಂಗಳಸೂತ್ರ ಕಟ್ಟಿಸಿ ಜನ್ಮ ಜನ್ಮದ ಅನುಬಂಧವನ್ನು ಬೆಸೆಯುವ ಬ್ರಾಹ್ಮಣ ಪುರೋಹಿತರಿಂದ ಮೊದಲುಗೊಂಡು ವಧುವರರಿಗೆ ಮಡಿ ಹಾಸುವವರು ಮಡಿವಾಳರು, ಮುತ್ತೈದೆಯರಿಗೆ ಬಳೆ ತೊಡಿಸುವವರು ಬಳೆಗಾರ, ವೀಳ್ಯದೆಲೆ ಅಡಿಕೆ ಬಲಜಿಗರು, ಮಂಗಳವಾದ್ಯ ನಾದಸ್ವರ ನುಡಿಸುವವರು ಓಲಗದವರು, ಕೇಶಾಲಂಕಾರ ಮಾಡುವವರು ಕ್ಷೌರಿಕರು, ವಧುವರರಿಗೆ ಆಭರಣ ತಯಾರಿಸುವವರು ಅಕ್ಕಸಾಲಿಗರು, ಪಾದರಕ್ಷೆ ತಯಾರಿಸುವವರು ಚಮ್ಮಾರರು, ಬಣ್ಣ ಬಣ್ಣದ ವಸ್ತ್ರ ನೀಡುವವರು ದೇವಾಂಗ ನೇಯ್ಗೆಯವರು, ಅದನ್ನು ಸುಂದರವಾಗಿ ಹೊಲೆದುಕೊಡುವವರು ದರ್ಜಿಗಳು, ಗೋವಾಂಶ ಹರಿಸುವ ಗೊಲ್ಲರು, ಆಹಾರ ಸಾಮಗ್ರಿ ಒದಗಿಸುವ ಒಕ್ಕಲಿಗರು, ಮಡಿಕೆ ಕುಡಿಕೆ ನೀಡುವ ಕುಂಬಾರರು. ಹೀಗೆ ಸಕಲ ಜಾತಿಯ ಮಹಾನುಭಾವದ ಶ್ರಮ ಹಾಗೂ ಪಾತ್ರವಿದ್ದು ಅನೇಕ ಜಾತಿಯವರ ಕಾರ್ಯಕ್ರಮದ ಸಮಾಗಮದಲ್ಲಿ ನಡೆಯುವಂತಹ ವಿವಾಹವೊಂದು ಅನೇಕತೆಯಲ್ಲಿ ಏಕತೆ ಎಂಬುದನ್ನು ಸಂಕೇತಿಸುತ್ತದೆ. ಇಂತಹ ಸಾಂಸ್ಕೃತಿಕ ಕ್ರಿಯೆ ಕೇವಲ ಶುಭ ಕಾರ್ಯವಲ್ಲದೆ ಹುಟ್ಟಿನ ಕ್ಷಣದಿಂದ ಸ್ಮಶಾನದ ಗುಂಡಿ ಸೇರುವವರೆಗೆ ಅನಿವಾರ್ಯ. ಅಷ್ಟೇ ಅಲ್ಲದೆ ಒಂದು ಊರಿನ ಅಭಿವೃದ್ಧಿಯಾಗಬೇಕಾದರೆ ಎಲ್ಲ ಜಾತಿಯವರ ನೈತಿಕ ಹಾಗೂ ಬೌದ್ಧಿಕ ಶ್ರಮ ಪರಶ್ರಮ ವಿನಿಯೋಗಗೊಳ್ಳಬೇಕು. ಇದು ಹಿಂದೂ ಧರ್ಮದ ವೈಶಿಷ್ಟ್ಯ. ಇಲ್ಲಿ ಕುಲಕಸುಬು ಆಧಾರಿತ ಜಾತಿ ಪದ್ಧತಿ ಪ್ರಾಮುಖ್ಯತೆ ಪಡೆದು ವ್ಯಕ್ತಿಯು ಗೌರವಿಸಲ್ಪಡುತ್ತಾನೆಯೇ ಹೊರತು ಕೇವಲ ಜಾತಿಯಿಂದಲ್ಲ. ಇನ್ನು ಹಿಂದೂ ಧರ್ಮದಲ್ಲಿ 2 ಅಂಗೈಗಳನ್ನು ಜೋಡಿಸಿ ನಮಸ್ಕರಿಸುವ ಪದ್ಧತಿ ಇದೆ. ಅತಿಥಿಗಳನ್ನು ಸ್ವಾಗತಿಸಲು ಈ ರೀತಿ ನಮಸ್ಕಾರ ಮಾಡ್ತೇವೆ. ಈ ರೀತಿ ನಮಸ್ಕರಿಸುವುದು ಗೌರವದ ಸೂಚಕ. ವೈಜ್ಞಾನಿಕವಾಗಿ ತಿಳಿದಾಗ ಈ ಕ್ರಮ ಬೆರಳುಗಳ ಕೊನೆ ಕಣ್ಣಿನ, ಕಿವಿಯ ಮತ್ತು ಮನಸ್ಸಿನ ಕಾರ್ಯದ ಮೇಲೆ ಒತ್ತಡದ ಪರಿಣಾಮ ಬೀರಿ ನಮ್ಮ ಕ್ರಿಯಾಶೀಲತೆಯನ್ನು ಹೆಚ್ಚಿಸುತ್ತದೆ. ಆದರೆ ಪರಸ್ಪರ ಅಂಗೈಗಳಲ್ಲಿನ ಶೇಕ್ ಹ್ಯಾಂಡ್ ಕ್ರಿಮಿಗಳು ಅಂಟಿಕೊಂಡು ಅನಾರೋಗ್ಯ ಪೀಡಿತರನ್ನಾಗಿಸುತ್ತದೆ. ಇನ್ನು ಹಿಂದಿನವರು ಊಟ ಮಾಡುವಾಗ ಹುಳಿ, ಉಪ್ಪು, ಖಾರ ಇರುವಂತಹ ಚಟ್ನಿ, ಪಲ್ಯ, ಗೊಜ್ಜು, ಸಾಂಬಾರ್, ಅನ್ನ ಊಟ ಮಾಡಿದ ನಂತರ ಪಾಯಸವನ್ನ ಅಥವಾ ಸಿಹಿ ಖಾದ್ಯಗಳನ್ನು ಸೇವಿಸ್ತಾ ಇದ್ರು. ಯಾಕಂದ್ರೆ ನಾವು ಸೇವಿಸುವ ಆಹಾರ ಸುಲಭವಾಗಿ ಜೀರ್ಣವಾಗಿ ರಕ್ತ ಸಂಚಾರ ಸುಗಮವಾಗಲಿ ಎಂದು. ಯಾಕಂದ್ರೆ ಸಿಹಿಯಲ್ಲಿ ಕಾರ್ಬೋಹೈಡ್ರೇಟ್ ಜೀರ್ಣಕ್ರಿಯೆಯನ್ನ ತಡೆಯುಂಟು ಮಾಡುತ್ತದೆ. ಆದ್ರಿಂದ ಸಿಹಿಯನ್ನು ಯಾವಾಗಲೂ ಕೊನೆಯಲ್ಲಿ ತಿನ್ನಬೇಕು. ನಾವು ಉತ್ತರ ದಿಕ್ಕಿಗೆ ತಲೆಯನ್ನು ಇಟ್ಟು ಏಕೆ ಮಲಗಬಾರದು ಅಂತ ಹೇಳಿದರೆ, ಒಂದು ನಂಬಿಕೆಯಂತೆ ಉತ್ತರಕ್ಕೆ ತಲೆ ಇಟ್ಟರೆ ಕೆಡುಕು ಅಥವಾ ಸಾವು ಸಂಭವಿಸಬಹುದು. ಆದರೆ ಉತ್ತರಕ್ಕೆ ತಲೆ ಇಟ್ಟು ಮಲಗಿದಾಗ ಭೂಮಿಯಲ್ಲಿನ ಆ ಉತ್ಕರ್ಷಣ ಶಕ್ತಿ ಇದನ್ನು ಆಕರ್ಷಿಸುತ್ತದೆ. ಇದರ ದೆಸೆಯಿಂದ ರಕ್ತಚಲನೆಯ ವೇಗ ಹೆಚ್ಚಾಗಿ ರಕ್ತದೊತ್ತಡ ಹೆಚ್ಚಿ ಹೃದಯಕ್ಕೆ ತೊಂದರೆ ಉಂಟಾಗಬಹುದು. ಇದಲ್ಲದೆ ನಮ್ಮ ದೇಹದಲ್ಲಿನ ಕಬ್ಬಿಣದ ಅಂಶ ಮೆದುಳಿನ ಮೇಲೆ ಅಗಾಧ ಪರಿಣಾಮ ಬೀರಿ ತಲೆನೋವು ಮೊದಲಾದ ಕಾಯಿಲೆಗಳು ಬರಬಹುದು. ಇನ್ನೂ ಒಂದಷ್ಟು ಆಚರಣೆಗಳಿವೆ. ಅದಕ್ಕೆ ತಕ್ಕಂತೆ ವೈಜ್ಞಾನಿಕ ಕಾರಣಗಳು ಕೂಡ ಇವೆ. ನಿಮಗೆ ಯಾವ ಆಚರಣೆ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಇದೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಆದಷ್ಟು ಜನಕ್ಕೆ ಶೇರ್ ಮಾಡಿ. ಧನ್ಯವಾದಗಳು.